ನೋಡಿ ಹಸುಗೆ ಕೋಲ್ ಕಟ್ಬಿಟ್ಟು ಬಿಟ್ಬಿಟ್ಟವ್ರೆ. ಓಡೋಗೋ ಹಸುಗಳಿಗೆಲ್ಲ ಹಿಂಗೆ ಮಾಡ್ತಾರಂತೆ. ಸೊ ನೋಡಿ ಯಾರು ಪಕ್ಕದಲ್ಲಿರೋ ಹಸುಗೆ ಕಟ್ಟಿಲ್ಲ ಕೋಲು, ಇದಕ್ಕೆ ಮಾತಾ ಕಟ್ಟಿದ್ದಾರೆ. ಎಷ್ಟೊಂದು ಹಸುಗಳು ಯಾಕೆ ಕೋಲ್ ಕಟ್ಟವ್ರೆ ಅಂತ ಅನ್ಕೊಂಡು ಬರೋವಾಗ ಗೊತ್ತಾಯ್ತು, ಯಾವ ಗಾಂಚಲಿ ಮಾಡ್ತಾವಲ್ಲ ಅವಕ್ಕೆಲ್ಲ ಹಿಂಗೆ ಕಟ್ಟಿರ್ತಾರಂತೆ ಓಡಕ್ಬಾರ್ದು ಅಂತ. ಈ ಕೋತಿ ನೋಡಿ ಎಷ್ಟೊಂದು ಕಡಲೆ ಬೀಜ ಒಂದೇ ಏಟಕ್ಕೆ ತುಂಬ್ಕೊಂಬಿಟ್ಟೈತೆ. ಆ್ಯಕ್ಚುಲಿ 100 ರೂಪಾಯಿ ಕಳೆಕಾಯಿ ತಗೊಂಡಿದ್ದು, ಅಲ್ಲೊಂದು ಸ್ವಲ್ಪ ಹಾಕ್ಬಿಟ್ಟು ಇನ್ನು ಮುಕ್ಕಾಲು ಭಾಗ ಇಲ್ಲಿ ತಂದಿದ್ದು. ಸೊ ಕುವೆಂಪು ಮನೆ ಇದೆಯಲ್ಲ ಇಲ್ಲಿ, ಕವಿ ಮನೆ, ಅಲ್ಲಿ ಬಂದಿದ್ವಿ. ಸೊ ಕೋತಿಗಳೆಲ್ಲ ಇಲ್ಲಿದ್ದು ಪಾರ್ಕಿಂಗ್ ಪ್ಲೇಸ್. ಇನ್ನೊಂದು ಆಂಬುಲೆನ್ಸ್ ಕಣಪ್ಪ, 3ನೇ ಆಂಬುಲೆನ್ಸ್ ಇದು. ಈ ಘಾಟ್ ಸೆಕ್ಷನಲ್ಲಿ ಹೆಂಗೆ ಹೋಗ್ತಾರೋ ಏನೋ, ಎಷ್ಟೊಂದು ಟ್ರಾಫಿಕ್ ಹಾಕುತ್ತೈತಪ್ಪ. ನಾವು ಮಾಡುವ ಕೆಲಸ ಇಬ್ಬರಿಗೆ ಸರಿ ಎನಿಸಿದರೆ ಸಾಕು. ಒಂದು ಪರಮಾತ್ಮ, ಇನ್ನೊಂದು ಅಂತರಾತ್ಮ. ಇನ್ನೊಂದು ತಕೊಂಡು ಬಾವು ಬೇಗ ಬೇಗ ತಕೊಂಡು ಬಾ, ಅವ್ನು ಬರ್ತಾನೆ. ಚೇರ್ ಮೂಲೆಯಲ್ಲಿ ಉಂಟು. ಇನ್ನು ಇಲ್ಲಿ ಬಾ, ಈಗ ಎಲ್ಕೊಂಡು ಹೋದ್ರು ಹೋದಲ್ಲ ಅಲ್ಲಿ. ಶ್ರೀಗಂಧದ ಪಾದುಕೆ ಇದು. ಮರಿ ಕರ್ಕ ಬಂದ್ಬಿಟ್ಟವ್ರತ್ತೆ, ಹೆಂಗೆ ಎತ್ಕೊಂಡು ಹೋಗ್ತಾ ಇದ್ ನೋಡಿ. ತೋರಿಸ್ಬೇಕಾ? ನಿಲ್ಲಿ ನಿಲ್ಲಿ. ಓಡ್ ರೊಟ್ಟಿ ಅಂತ ಹೇಳಿ ಮಂಗಳೂರದು. ಒಂದ್ ಸಾಕು ಎಲ್ಲ ತಿಂದು ಎಲ್ಲ ಇದು ಗದ್ದದಲ್ಲಿ ಎಷ್ಟೊಂದು ಮಡಿಕೊಂಡು ನೋಡು. ಎಲ್ಲವನು ಎದುರಿಸಿ ತಿಂತವನು ಒಂದೇ ಸಮ. ಇನ್ನಂತ ಎಂಚು ಮಣ್ಣಿಂದೆ ಆಮೇಲೆ ಈ ತರ ಬರುತ್ತಂತ ಇದ್ರಲ್ಲಿ ಹಾಕ್ರಿ ಅಂಕಲ್. ಒಂದು ನೇಮೇನು? ಓಡ್ ರೋಟಿ. ಓಡ್ ರೊಟ್ಟಿ. ಇಲ್ಲ ಇಲ್ಲ ತರಕಾರಿ ಬೇಡ ಮಗ. ಅದನ್ನ ಇದು ತೋರಿಸ್ಬೇಕಾ? ನಿಲ್ಲಿ ನಿಲ್ಲಿ. ಓಡ್ ರೊಟ್ಟಿ ಅಂತ ಹೇಳಿ ಮಂಗಳೂರದು. ಒಂದ್ ಸಾಕು. ಎಂತ ಓಡ್ ರೊಟ್ಟಿ ಮಂಗಳೂರು ಸೈಡ್ದಂತೆ. ಆ್ಯಕ್ಚುಲಿ ಬಸಳೆ ಸೊಪ್ಪು ಹಾಕ್ಬಿಟ್ಟು ಒಂದು ಸಾಂಬಾರು ಮಾಡಿದ್ದಾರೆ, ಸಖತ್ತಾಗಿದೆ ನೋಡಿ. ಶ್ರೀಗಂಧದ ಪಾದುಕೆ ಇದು. ಇದೆಲ್ಲ ಹ್ಯಾಂಡ್ಮೇಡು ಕೀ ಪಂಚ್ಗಳು. ಸೊ ಆಲ್ಟರ್ನೇಟ್ ಮಾಡಿ ಕಸ್ಟಮೈಸ್ ಎಲ್ಲ ಮಾಡಿ ಕೊಡ್ತಾರೆ. ಸೊ ನೋಡಿ ಇದ್ರ ಮೇಲೆ ಎಲ್ಲ ಫೋಟೋ ಪ್ರಿಂಟಿಂಗ್ ಮಾಡ್ಬೋದು, ಮತ್ತು ವಾಲ್ ಹ್ಯಾಂಗಿಂಗ್ ಕೂಡ ಯೂಸ್ ಮಾಡ್ಬೋದು. ದೊಡ್ಡದಾಗಿ ಶ್ರೀಗಂಧದ ಒಂದು ಮರದಲ್ಲೇ ಮಾಡಿಕೊಡ್ತಾರೆ. ಈ ಥರ ಆಲ್ಟರ್ನೇಟ್ ಕಸ್ಟಮೈಸೇಷನ್ ಎಲ್ಲ ಮಾಡಿಕೊಡ್ತಾರೆ. ಸೊ ಬೇಕು ಅಂದರೆ ನನ್ನ ಕಾಂಟ್ಯಾಕ್ಟ್ ನಂಬರ್ನ ನಾನು ಸ್ಕ್ರೀನ್ ಮೇಲೆ ಮೆನ್ಷನ್ ಮಾಡ್ತೀನಿ, ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ನೀವು. ಬಟ್ ತುಂಬ ಚೆನ್ನಾಗಿದೆ ಇದು ಹ್ಯಾಂಡ್ಮೇಡು. ನಾನೇ ಕೈಯಿಂದ ನೋಡ್ತಾ ಇದ್ದೀನಿ ಇಲ್ಲಿ. ಎಷ್ಟು ಚೆನ್ನಾಗಿದೆ ಅಂದರೆ ಪ್ರತಿಯೊಂದೂ ಹ್ಯಾಂಡ್ಮೇಡ್ ಆಗಿರೋದು ಒಂದು, ಅದ್ರ ಜೊತೆ ಶ್ರೀಗಂಧ ಎಷ್ಟು ಚೆನ್ನಾಗಿದೆ. ಇದು ಮರದ್ದು ಇದರಲ್ಲಿ ಪೇಂಟ್ ಮಾಡಿರೋವಂಥದ್ದು ತುಂಬ ಚೆನ್ನಾಗಿದೆ. ಸೊ ಯಾರಿಗಾದ್ರೂ ಬೇಕು ಅಂದರೆ ಕಾಂಟ್ಯಾಕ್ಟ್ ನಂಬರ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಹೌದು, ಅಲ್ಲೇ ನೀರು. ಯಾರಿಗಾದ್ರೂ ಮಿಡಿ ಮಾವಿನಕಾಯಿ ಉಪ್ಪಿನಕಾಯಿ ಬೇಕಿದ್ದರೆ ಕೇಳ್ಬೋದು ನೀವು. ನನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಹೇಳ್ತೀನಿ. ಅವರು ಇದಕ್ಕೆ ಉಪ್ಪು ಖಾರ ಎಲ್ಲ ಹಾಕಿ ಉಪ್ಪಿನಕಾಯಿನ ರೆಡಿ ಮಾಡಿಕೊಡ್ತಾರೆ. ಇನ್ನೊಂದು ತಕೊಂಡು ಬಾ, ಅವ್ನು ಬೇಗ ಬೇಗ ತಕೊಂಡು ಬಾ, ಅವ್ನು ಬರ್ತಾನೆ. ಚೇರ್ ಮೂಲೆಯಲ್ಲಿ ಉಂಟು. ಇನ್ನು ಇಲ್ಲಿ ಬಾ, ಈಗ ಎಲ್ಕೊಂಡು ಹೋದ್ರು ಹೋದಲ್ಲ ಅಲ್ಲಿ. ಒಂದು ಫೋಟೋ ತೆಗಿತಾರಂತೆ. ಉಂಟಾ ಮಗ? ಆಗುತ್ತಾ? ಈಗ ಕರ್ಪಿ ಬಂದಲು ನೀನು. ನನ್ನ ಬಾವೆ ಕೊಂಡೋದದು ನೋಡಿ, ಬೈಯೋದು ನೋಡಿ ಅವಳು ಎಷ್ಟು ಚಂದ. ಓನ ಪುಟ ಎಷ್ಟು ಚೆನ್ನಾಗಿದೆ ನೋಡಿ. ಈಗ ಈಗ ಎತ್ಕೊಳಗಿಲ್ಲ ಇಲ್ಲ, ಬಾ ಬಾ ಬಾ, ಎತ್ಕೊಳಗಲ್ಲ ಬಾ. ನೀವು ವಿಡಿಯೋ ಮಾಡಿ ಫೋಟೋ ತಗೊಳ್ಳಿ. ಈಗ ಪಟ್ಟ ನೋಡಿ, ವಿಡಿಯೋ ಆದ್ರೆ ಈಗ ಈಸಿ ಇದೆ ನೋಡಿ. ಇಲ್ಲ ಇಲ್ಲ ಬಾರಪ್ಪ, ನಿಮ್ದು ಎತ್ಕೊಳಗಲ್ಲ ಬಾ. ಬೇಕು ತಗೊಳಗಲ್ಲ ಬಾ. ಎತ್ಕೊಂಡೋಗುತ್ತೆ ಇವಾಗ ಎತ್ಕೊಂಡೋಗುತ್ತೆ. ಅಯ್ಯೋ ಏ ಇರಪ್ಪ, ಹಂಗೆ ನೆಟ್ಕೊಂಡು ಹೋಗೋದು. ಅಯ್ಯೋ ನಿಮ್ ಬಗ್ಗೆ ಏನು ಮಾಡಲ್ಲ. ಓ ಪಾಪ, ಓ ನನ್ನ ಮರಿ ಎತ್ಕೊಂಡು ಹೋಗ್ಬಿಡ್ತು. ಏ ಬಿಡಿಸ್ಬಿಟ್ಯೋ? ಅಯ್ಯೋ ಮರಿ ಬಿಡಿಸ್ಬಿಡ್ತು. ಛೇ, ಏಟಾಗುತ್ತೋ ಏನೋ ಅನ್ಸುತ್ತೆ ಅದಕ್ಕೆ, ಮೇಲಿಂದ ಬಿತ್ತು. ಕರ್ಕೊಂಡೋಗಿ ನೀವು, ಕರ್ಕೊಂಡೋಗಿ.
ನಾನು ತಗೊಂಡೋಗ್ತೀನಿ ಬಿಡಮ್ಮ. ಓ ಅಮ್ಮ ಮಗು ಅನ್ನೋದು ಹಾ ಕೈಯಲ್ಲಿ ಆಗಲ್ಲ ಅಂದ್ರೆ ಅದು ಮರಿನ್ ಬಿಡಲ್ಲ ನೋಡಿ. ಅಲ್ಲ ತನ್ನ ಮರಿ ಅನ್ನೋದು ಎಷ್ಟು ಇದಿದೆ. ಇಲ್ಲಮ್ಮ ನನ್ನ ಹತ್ರ ಇಲ್ಲಮ್ಮ, ಕರ್ಕೊಂಡೋಯ್ತು ಅಂಕಲ್. ಅಮ್ಮ ಇಲ್ಲ ಕಣಮ್ಮ ನನ್ನ ಹತ್ರ, ಹೋಯ್ತು ಹೋಗು ಅಲ್ಲಿ ಅಂಕಲ್. ಮರಿ ಕರ್ಕೊ ಬಂದ್ಬಿಟ್ಟವ್ರತ್ತೆ ಹೆಂಗೆ ಎತ್ಕೊಂಡು ಹೋಗ್ತೈತೆ ನೋಡಿ. ಎತ್ಕೊಂಡೋಗಿ ಇಟ್ಬಿಟ್ಟು ಬರ್ತೈತೆ. ಇಲ್ಲ ಅಲ್ಲಿ ಇಟ್ಟೈತೆ, ಇನ್ನು ಸರಿ ಮಾಡ್ತೈತೆ. ವಾ ಇರೋದು 2 ಮರಿ ಎತ್ಕಿತ್ಕೊಂಡು ಹೋಗ್ಬಿಟ್ಟಾರೆ ಯಾರು ಅಂತ ಎತ್ಕೊಂಡು ಹೋಯ್ತೈತೆ ನೋಡಿ. ಹೆಂಗೆ ಕತ್ತಿಗೆ ಹಾಕೊಂಡು ಬಾಯಿನ. ಅವ್ ಕೈ ಇಲ್ವಲ್ಲ ಅದಕ್ಕೆ. ಅದಕ್ಕೆ ಮರಿ ಎಲ್ಲ ಎತ್ಕೊಂಡು ಹೋಗ್ಬಿಡ್ತಾರೋ ಅಂತ. ನಾ ತಗೊಂಡೋಗಲ್ಲಪ್ಪ, ನಿಮ್ ಮರಿ ತಗೊಂಡೋಗಲ್ಲ, ಸುಮ್ನೆ ಇರು. ಇಲ್ಲ ನಿಮ್ ಮರಿ ತಗೊಂಡೋಗಲ್ಲ ನಾವು. ಅಲ್ಲ ನೋಡು ಹೆಂಗ್ ಗೊತ್ತಾಗ್ತೈತೆ, ಎಲ್ಲಿ ಎತ್ಕೊಂಡು ಹೋಗ್ಬಿಡ್ತಾರೆ ಆ ಮರ್ಸಿ. ಊಟ ಮಾಡ್ಕೊಂಡ್ಕೊಂಡೆ, ಇವಾಗ ಊಟ ಮಾಡ್ತಾವನೆ. ಸೋತಾಪುರಿ ಇದೆಯಾ ಒಂದು ಎಲ್ಲ ಕೊಯ್ತಿದ್ದಾರೆ. ಮೊನ್ನೆ ಎಷ್ಟಿತ್ತು ಗೊತ್ತಾ, ಎಲ್ಲ ಕೊಯ್ಕೊಂಡು ಹೋದ್ರು. ಅಂದ್ರೆ ಇವರಲ್ಲ, ಇನ್ನೇನಿ ಕಾಲದಲ್ಲಿ ಇನ್ನು ಸ್ವಲ್ಪ ಇರುತ್ತೆ ಆಮೇಲೆ ಹೋಗುತ್ತೆ. ಹೌದು. ಇನ್ನೆಂತ ಬೇರೆ ಏನು ಕೊಡಕ್ಕುಂಟ? ಅಲ್ಲೇನೋ ಬಿದ್ದು ಬೆಳಿತಾವ ಯಾರೋ ಇದ್ದಂಗಿತ್ತು, ಅದು ಯಾರು ಇರ್ಬೋದು ಅಂತ ಇದ್ರ ಇಲ್ಲ. ಅಲ್ಲೇನೋ ಬಂಡೆ ಕಲ್ಲ ಅದೇನೋ ಇವ್ರೊಬ್ರು ದೆವ್ವ ಅಂತಾರ. ಅದೇನೋ ಬೇಡ ಹಂಗೆ ಹಿಡಿಬಾರ್ದು. ಬೆಲ್ಟ್ ಹತ್ರ ಹಿಡಿದು ಹೇಳ್ಕೋಬೇಕು. ಬೆಲ್ಟ್ ಹತ್ರ ಹಿಡಿದು ಕುತ್ತಿಗೆ ಹಿಡ್ಕೊಂಡು ಕಿತ್ತಾಡ್ಬಿಟ್ಟ ಕಣ್ರ. ಸ್ವಲ್ಪ ಆಟ ಆಡಿ. ಲಾಸ್ಟ್ ಆಟ ಆಡ್ಕೊಳ್ಳಿ, ಇರು 1-2 ನಿಮಿಷ. ಗುಂಡು ಜೊತೆ ಅವ್ನು ಆಟ ಆಡ್ಕೊಳ್ಳಿ. ಜಗಳ ಮಾಡ್ತಾವ್ರ. ಗುಂಡು ಆಟ ಆಡ್ಕ ಹೋಗ ಅವನ ಜೊತೆ. ಇಬ್ರು ಮೋಸ ಆಡ್ತಾವ್ರೆ, ಏನೋ ಚಿಕನ್ ಇಕ್ಕವ್ರ ಅಂತ. ಆ ಏಲಕ್ಕಿ ಒಂದು ಕವರ್ ಕೊಟ್ಟಲ್ಲ, 2 ಚೆಚ್ಕೊಂಡು ಬಂದಿದೆ. ಪರವಾಗಿಲ್ಲ ಬಿಡಿ. ಹಾಕಿ ರುಬ್ಬೋಗ್ಬೇಡ, ಚೆಚ್ಬಿಟ್ಟು ಹಾಕಿ ಸಾಕು. ಅಲ್ಲಿ ಹುಚ್ಚೋಯ್ತಾವನು ಹೋಗಿ, ಹೋಗಿ. ಗುಂಡಮ್ಮ ಬಾ, ಗುಂಡ ಬಾ. ಅಲ್ಲಿ ಹೋಗ್ಬಿಟ್ಟು ಬಿದ್ದವನೇ ಚೆನ್ನಾಗಿ. ಸುಳ್ಳು ಹೇಳಿದಾರೆ ಮತ್ತೆ ಇಲ್ಲ ಅಂತ. 2 ಕರ್ಬೇವಿನ ಗಿಡ ರೆಡಿ ಮಾಡಿ ಇಟ್ಬಿಟ್ಟಿದ್ದಾರೆ. ಇಲ್ಲ ಏನ್ ಬರಲ್ಲನಪ್ಪ, ಮಣ್ಣಲ್ಲಿ ಮನೆ ಕತ್ತೀಯಾ? ಇಬ್ರು ನಮಸ್ಕಾರ ಮಾಡ್ಬಿಟ್ ಬಾ. ಯಾರನ್ನ ಚೆನ್ನಾಗಿ ನೋಡ್ಕೊಂಡಿದ್ದೀರ ನನ್ನ ಅಂತ 3 ದಿನ. ಬರಲ್ಲ ಏನ್ ಮಾಡ್ತಮ್ಮ? ಬರಲ್ಲಮ್ಮ. ಇಲ್ಲೇ ಇದ್ಬಿಡು. ನಿಮ್ಮ ಮಮ್ಮಿ ಇನ್ನೊಬ್ರು ಸಿಕ್ಕಿದಾರೆ ನೋಡು, ಆಟಗತ್ತಾಗೆ ಇರ್ತಿ ಇಲ್ಲೇ. ನೋಡೋಣ ಇಲ್ಲಿ ಕಾ ಸ್ಟಾರ್ಟ್ ಮಾಡ್ಕೊಂಡು ಹೋಗ್ತೀವಿ. ನೋಡೋಣ ಬರ್ತಾನ, ಏನ್ ಮಾಡ್ತಾನೆ ಅಂತ ನೋಡೋಣ ಇರಿ. ಏನ್ ಮಾಡ್ತಾನ ನೋಡೋಣ. ಸರಿಯಾಗಿ ಫೋಟೋನೇ ತೆಗಿಲಿಲ್ಲ. ಕಳ್ಳನ್ ಮಗ ಆ ಫೋಟೋನೇ ತಗೊಳಕ್ ನೋಡೋಣ ಬತ್ತಾನ ಇಲ್ವಾ ಅಂತ ಟೆಸ್ಟ್ ಮಾಡೋಣ. ಕಳ್ಳನ ಮಮ್ಮಿ ಚಿಕನ್ ಹಾಕ್ತಾರೆ ದಿನ, ಇನ್ನೇನು. ಅಂಕಲ್ ಚಿಕನ್ ಹಾಕ್ತಾರೆ, ಇನ್ಯಾಕ್ ಬೇಕಂತ. ಹಾಂ ನೈಸ್ ಹೊಡಿತವನೆ. ನಾವು ಹೋಯ್ತಾ ಇದೀವಿ ಇಲ್ಲಿ. ಹೋಗು ನೀನು. ಕಾಲೇ ಅವನು ಸ್ವಲ್ಪ ನೋವು ಮಾಡ್ಕೊಂಡವನೆ. ಅಲ್ಲಿ ನೋಡಿ. ಹಾಂ ಬಾಯ್. ನಾವು ಹೋಯ್ತಾ ಇದೀವಿ. ಬಾಯ್. ಹೋಯ್ತಾ ಇದೀವಿ, ಬೆಂಗ್ಳೂರ್ಗೆ ಹೋಯ್ತಾ ಇದೀವಿ. ಅಲ್ಲೇ ಇರ್ತೀಯಾ ಗುಂಡ? ಹಾಂ ಬರಂಗವನೆ ಬಂದ. ಗುಂಡ ಬಂದ. ಸುಮ್ಮನೆ ಹಿಂದೆ ತಾನೆ ಡೋರ್ ತೆಗೆದ್ರೆ ಈಗ ಹೆಂಗಾಗ್ತ ನೋಡಿ.
ಬಿಡಿ ಕೈ ಬಿಡಿ ಡೋರ್ ತೆಗೆದ್ರೆ ಆಯ್ತಾ ಇಲ್ಲೇ 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 ಬೇಡ ನೀವು ಎತ್ಕೊಬೇಡಿ ಅವನ್ನ, ಅವನೇ ಬರ್ತಾನೆ. ಡೋರ್ ತೆಗೆದ್ರೆ ಹೆಂಗ ಆಗ್ತಾನೆ ಇಲ್ಲಿ ನೋಡಿ ಇಲ್ಲಿ ನೋಡಿ ಹುಷಾರ್. ಏಯ್ ಬರಗಡ ಎಲ್ಲಿದ್ದಾನೆ? ಓ ಎಲ್ಲ ಲಗೇಜ್ ಖಾಲಿ ಮಾಡ್ಕೊಂಡು ಹೋಯ್ತವ್ರೆ ಅಂತ ಗೊತ್ತಾಗಿರ್ಬೇಕು ಅವ್ರಿಗೆ. ಗುಂಡು ಬಾಯ್ 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 ಬಾಯ್. ಡೋರ್ ಹಾಕ್ತೀನಿ ಅಷ್ಟೇ. ಹೋಯ್ತೀವಿ ಬಿಡ ನಾವು. ನೋಡಿ ಹೆಂಗ್ ಓಡ್ಬರ್ತಾನೆ ಅಲ್ಲಿ ತನಕ. ಹೌದಾ ಗೇಟ್ ಹತ್ರ ಬರ್ತೀರಾ? ಬನ್ನಿ. ನೋಡ್ಬೇಕು ಅಲ್ಕೋತಾನೆ ಬೈಕ್ ಮೇಲೆ. ಗುಂಡ ಬಾಯ್ ಬಾಯ್ ಹೋಯ್ತಿದ್ದೆ ನಾವು. ಹೋಗು ಹೋಗು, ನೀನು ಬರಬೇಡ ಹೋಗು. ನೀನು ಹೇಳಿ ಮತ್ತೆ ಕೇಳಲ್ಲ, ಹೋಗು ಹೋಗಿ ನಾವು ಹೋಯ್ತೀವಿ ಹೋಗಿ. ನೋಡ್ಕೊಳ್ಳಿ ಹಿಂದೆ ಎಲ್ಲ ಅಡ್ಡ ಬಂದ್ಬಿಟ್ಟ ಎದ್ಕೊಂಡು. ಗುಂಡ ಇಲ್ಲವನೆ ನಿಲ್ಲಿಸಿ. ಓ ಅವ್ನು ಗೊತ್ತಾಗ್ಬಿಟ್ಟೈತೆ ಓಟಾಕ್ತಾರೆ ಬಿಟ್ಟು ಅಂತ. ಅಯ್ಯಪ್ಪ ಆಮೇಲೆ ಅಡ್ಡ ಬಂದ್ಬಿಟ್ಟ. ಇಲ್ಲವನೆ ಮುಂದೆ. ಹುಷಾರು ಟೈಟ್ ಸಿಕ್ಬಿಟ್ಟಾನ. ಎಷ್ಟೊಂದು ಹೇಳ್ತಾರೆ ನಮ್ಗೆ ಗೊತ್ತಾಗೋದು. ಯಪ್ಪ ಬೆಂಗಳೂರಿಗಿನ ಜಾಸ್ತಿ ಐತಿ ರೇಟು. ಎಷ್ಟು ಚೆನ್ನಾಗಿ ಲೈನ್ ಬರ್ಸಿದೆ ನೋಡಿ. ಪುನೀತ್ ರಾಜ್ಕುಮಾರ್ದು ಒಂದು ಫೋಟೋ ಹಾಕ್ತೀವಿ. ದೋಣಿ ವಿಹಾರ ಮಾತ್ರ ಅಂತ ಹಾಕೋರು, ಕ್ಲೋಸ್ ಹಾಕೋರೆ. ಯಾವ ಕಡೆ ಪಾರ್ಕಿಂಗ್ ಗೊತ್ತಿಲ್ಲ. ಕೋತಿಗಳಿದಾವೆ, ಕೋತಿಗಳು. ಹಾ ಹೌದು, ಮೇಲ್ ಬಿದ್ಬಿಟ್ರೆ ಕಷ್ಟ. ಆಮೇಲೆ ಹುಷಾರಾಗಿರ್ಬೇಕಲ್ಲ. ನೋಡಿ ತಿನ್ಕೊಳ್ತವೆ ಬಟ್ ಕಿತ್ತಾಡ್ತವೆ. ಸಕ್ಕರೆ ಬೈಲು ಕೆರೆ. ಸಕ್ಕರೆ ಬೈಲು ಆನೆ ಬಿಡಾರನ ಈಗ ಕ್ಲೋಸ್ ಮಾಡಿದ್ದಾರೆ. ಫೆಬ್ರವರಿ ಒಂದು ಮಂತಿನಷ್ಟು ಕ್ಲೋಸ್ ಮಾಡಿರೋವಂಥದ್ದು. ಒಂದು ತಿಂಗಳು ಓಪನ್ ಇಲ್ವಂತೆ. ಸೊ ಮೊನ್ನೆ ನಡೆದಿದ್ದ ಇನ್ಸಿಡೆಂಟ್ ಇದ್ರಾಗಿ. ಎಷ್ಟು ಚೆನ್ನಾಗಿದೆ ನೋಡಿ ಪ್ಲೇಸು. ಆ ಕಡೆ ಈ ಕಡೆ ಎಲ್ಲ ಕಾಡು. ಎಂತ ಗ್ರೀನರಿನಪ್ಪ, ಸಖತ್ತಾಗಿದೆ. ಇದೆಲ್ಲ ಟೀ ಸೊಪ್ಪಿನ ಗಿಡ. ಎಂಥ ಪ್ಲೇಸ್ ಅಂದರೆ ಸಖತ್ತಾಗಿದೆ. ಫುಲ್ಲು ಗ್ರೀನರಿ. ಅಯ್ಯಪ್ಪ ಫುಲ್ಲು ಹಿಂಗೆ ಒಳ್ಳೆ ಆ ಥರ ಹೋಯ್ತೈತೆ ರೋಡ್. ಫುಲ್ಲು ಘಾಟ್ ಸೆಕ್ಷನ್ ಅನ್ಸುತ್ತೆ ಇದು.
ಇದೇ ತೆಗ್ದಿದ್ದೀನಿ ನಾನು ಬೇರೆ. ಕವಿ ಮನೆಗೆ ದಾರಿ ಇದೆ. KP ಪೂರ್ಣಚಂದ್ರ ತೇಜಸ್ವಿ ಸ್ಮಾರಕ. ಹುಬ್ಬಳ್ಳಿ ಹುಬ್ಬಳ್ಳಿ ಬಂತು. ಕವಿಶೈಲಕ್ಕೆ ಕಾಲುದಾರಿಲಿ ಹೋಗೋರು ಅಲ್ಲಿ ಹೋಗೋದು. ನಾವು ಹೋಗೋದು ಹೆಂಗಪ್ಪ? ಹೌದು ಕಣಪ್ಪ, ಕವಿ ಮನೆ ಇದೆ. ನಮ್ಮನೆ ಇಲ್ಲಲ್ಲ ಅಷ್ಟೇ. ಕುವೆಂಪು ಅವರೇ ಕವಿ. ನಾನಿವತ್ತು ರಾಷ್ಟ್ರಕವಿ ಕುವೆಂಪು ಅವ್ರ ಮನೆಗೆ ಬಂದಿರೋ ಅಂಥದ್ದು. ಆ್ಯಕ್ಚುಲಿ ತುಂಬ ದಿನಗಳ ಕನಸು ಅಂತ ಹೇಳ್ಬೋದು. ಶಿವಮೊಗ್ಗ ಹೋಗಬೇಕು, ಹೋದಾಗ ಕವಿ ಮನೆಗೆ ಹೋಗಲೇಬೇಕು ಅಂತ. ಬಟ್ ಏನು ಮಾಡೋದು, ಒಳಗಡೆ ಹೋಗೋಣ ಅಂದರೆ 3-4 ಮೆಟ್ಲಿತ್ತು. ಆಮೇಲೆ ಒಳಗಡೆನೂ ಮನೆ ಒಳಗಡೆನೂ ಮೆಟ್ಲುಗಳಿದ್ದಾವಂತೆ. ಸೊ ಅಟ್ಟ ಅಂತ ಹೇಳ್ತಾರಲ್ಲ, ಆ ಥರ ಎಲ್ಲ ಇದೆಯಂತೆ. ಹಾಗಾಗಿ ಬೇಡ ಹೋಗೋದು ಅಂತ ಹೇಳ್ಬಿಟ್ಟು ನಾನೇ ಈಚೆ ನಿಂತ್ಕೊಂಡೆ. ಜಸ್ಟ್ ಅಲ್ಲಿ ಒಂದಷ್ಟು ಪ್ರದರ್ಶನಕ್ಕೆ ವಸ್ತುಗಳು ಇದನ್ನೆಲ್ಲ ಇಟ್ಟಿದ್ದಾರಂತೆ. ಬಟ್ ನಾನು ಹೋಗೋಕ್ಕಾಗಲ್ಲ, ಬೇಡ ಸುಮ್ಮನೆ ಯಾಕೆ ರಿಸ್ಕ್ ಅಂತ ಹೇಳ್ಬಿಟ್ಟು ನಾನೇ ಹೊರಗಡೆ ಇದ್ದಿದ್ದು. ಬಟ್ ಎಲ್ಲ ವೆದರು ಇದು ಎಲ್ಲ ಚೆನ್ನಾಗಿದೆ. ತುಂಬ ವರ್ಷಗಳ ಹಳೆ ಮನೆ, ಬಟ್ ನೋಡೋಕ್ಕೆ ಇವತ್ತು ಹಾಗೆ ಇದೆ ನೋಡಿ. ಅಲ್ಲಿ ವಸ್ತು ಪ್ರದರ್ಶನ ಅಂತ ಹೇಳಿದ್ರೆ ಕವಿ ಕುವೆಂಪು ಅವರು ಏನೆಲ್ಲ ಯೂಸ್ ಮಾಡ್ತಾಯಿದ್ರು ಅಂಥವನ್ನ ಅಷ್ಟು ವರ್ಷಗಳಿಂದ ನೀಟಾಗಿ ಮೇಂಟೈನ್ ಮಾಡ್ಕೊಂಡು ಬಂದಿರೋ ಅಂಥದ್ದು. ಸೊ ಇಲ್ಲಿ 20 ರೂಪಾಯಿ ಚಾರ್ಜು ತಗೊಳ್ತಾರೆ, ಅಂದರೆ ಟಿಕೆಟ್ ಕೊಟ್ಬಿಟ್ಟು ಒಳಗಡೆ ಎಂಟ್ರಿ ಕೊಡೋ ಅಂಥದ್ದು. ಬಟ್ ಆ ದುಡ್ಡಿಂದ ಇಲ್ಲೆಲ್ಲ ಮೇಂಟೈನ್ ಮಾಡ್ಬೋದು ಅಂತ ಅನಿಸುತ್ತೆ. ಬಟ್ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಎಲ್ಲ ಹಾಕಿರ್ತಿ ಇಲ್ಲೇ ಐತಲ್ಲ ಬ್ಯಾಗ್ ಅದ್ರಾಗ ಚಡ್ಡಿ ಡೈಲಿ ಯೂಸ್ ಚಡ್ಡಿ ಹಾಕಲ್ಲ ನಿಮಿಷ ಇದ್ರೆ ಹಾಕಮ್ಮ ಕೇಳಲ್ಲ ಅವನಿಗೆ ಅಂತಂದ್ರೆ ಏನು ಹಾಕಿದ್ರೆ ತಗೊಂಡು ಹೋಗ್ಬೇಕು. ಊಟ ಮಾಡಿ ಹೋಗತ್ತೀನಿ, ಲೇಟ್ ಆಗಲ್ಲ.
ಬರ್ತೀರಾ? ಇಲ್ಲೇ ಬೇಕಾದ್ರೆ ಊಟ ಮಾಡೋಣ, ಅಲ್ಲೆಲ್ಲ ಗಾಡಿ ಸೈಡ್. ಎಷ್ಟು ತಿಂತಿಲ್ಲ, ಹೋಗಲೇ ಸಾಕು ತಿಂದಿದ್ದ ಎಲ್ಲ ತಿಂದು ಎಲ್ಲ ಇದು ಗದ್ದದಲ್ಲಿ ಎಷ್ಟೊಂದು ಮಡಿಕೊಂಡು ನೋಡು, ಎಲ್ಲವನ್ನೂ ಎದುರಿಸಿ ತಿಂತವನೆ ಒಂದೇ ಸಮ ಅವಾಗಿಂದ. ಅಗಳ ಅದನ್ನೂ ಎತ್ಕೊಂಡ್ಬಿಟ್ಟ, ಚಿಕ್ಕಕ್ಕೆ ಹಾಕಿದೆ ಅದನ್ನೂ ಎತ್ಕೊಂಡ್ಬಿಡ್ತಾಯಿತ್ತು. ಅಯ್ಯೋ ಅಂತ ನನ್ನ ಮಗ. ನಾನು ಅನ್ನ ಹಾಕಿತ್ತು, ಅನ್ನ ತಿಂತಾಯ್ತು. ಮರಿ ಕೋತಿ ಎಲ್ಲ ಇದಾವೆ ನೋಡಿ. ಹೋಗ್ಬೇಡ, ಹಿಡ್ಕೊಂಡ್ಬಿಡ್ತದೆ ಬಾರಿ ಕಡೆ. ನೀ ನೋಡಿ ಮಂಗ ಓಡಾಡ್ದಂಗೆ ಓಡಾಡ್ತಿ ಅದು ಮುಂದೆ. ಹಾಂ, ಮತ್ತೆ ಹಿಡ್ಕೊಂಡು ಹೋಗ್ಬಿಡ್ತದ ಆಮೇಲೆ ಅಷ್ಟೇ. ಆಮೇಲೆ ಯಾವ ಮುಂದೆ ಎಲ್ಲಿರ್ಬೇಕು ಹಂಗೆ ಇರ್ಬೇಕು. ಇವು ಕಾಡು ಮಂಗಗಳು ಹಿಡ್ಕೊಂಡು ಹೊಂಟೈತಾವ. ಆಮೇಲೆ ಮರಿನ ಎತ್ಕೊಂಡು ಎಷ್ಟು ಚೆನ್ನಾಗಿ ಕೂತಿದೆ ಅದು. ಕಡಲೆಕಾಯಿ ಗಿರ್ಕೆ ಎಲ್ಲ ತಿನ್ಕೊಂಡು ಸಿಪ್ಪೆ ಬಿಡ್ಸೋದ್ರಿಂದ ಹಿಡಿದು ಎಲ್ಲ ಗೊತ್ತು. ನೀರಲ್ಲೇ ಯಾವ್ದು ಅನ್ನ ತಿನ್ಬಿಟ್ಟು ಕಿತ್ತಾಡಕ್ಕೆ ಹೋಗದೆ. ಈ ಕೋತಿ ನೋಡಿ ಎಷ್ಟೊಂದು ಕಡಲೆ ಬೀಜ ಒಂದೇ ಏಟು ತುಂಬ್ಕೊಂಬಿಟ್ಟೈತೆ. ಆ್ಯಕ್ಚುಲಿ 100 ರೂಪಾಯಿ ಕಡಲೆಕಾಯಿ ತಗೊಂಡಿದ್ದು, ಅಲ್ಲೊಂದು ಸ್ವಲ್ಪ ಹಾಕ್ಬಿಟ್ಟು ಇನ್ನು ಮುಕ್ಕಾಲು ಭಾಗ ತಂದಿದ್ದು. ಸೊ ಕುವೆಂಪು ಮನೆ ಇದೆಯಲ್ಲ ಇಲ್ಲಿ, ಕವಿ ಮನೆ, ಅಲ್ಲಿ ಬಂದಿದ್ವಿ. ಸೊ ಕೋತಿಗಳೆಲ್ಲ ಇಲ್ಲಿದ್ದು ಪಾರ್ಕಿಂಗ್ ಪ್ಲೇಸ್. ಒಂದಷ್ಟು ಹಲಸಿನ ಹಣ್ಣ ಕಟ್ ಮಾಡಿ ಕೊಟ್ಟಿದ್ರು ಬೆಳಗ್ಗೆನೆ. ಸೊ ಅದ್ರ ಜೊತೆಗೆ ಊಟನೂ ಕೂಡ ಕೊಟ್ಟಿದ್ರು ಮಧ್ಯಾಹ್ನದ ಊಟಕ್ಕೆ. ಸೊ ಇವಾಗ ಊಟ ಮಾಡಿ ಹಲಸಿನ ಹಣ್ಣು ತಿನ್ಕೊಂಡು ಕುವೆಂಪು ಅವ್ರ ಮನೆ ನೋಡ್ಕೊಂಡು ಹೋಗ್ತಾ ಇದ್ದೀವಿ ನಾವು. ನೋಡಿ, ಹಸುಗೆ ಕೋಲ್ ಕಟ್ಬಿಟ್ಟು ಬಿಟ್ಬಿಟ್ಟವ್ರೆ. ಓಡೋಗೋ ಹಸುಗಳಿಗೆಲ್ಲ ಹಿಂಗೆ ಮಾಡ್ತಾರಂತೆ. ಸೊ ನೋಡಿ, ಯಾರು ಪಕ್ಕದಲ್ಲಿರೋ ಹಸುಗೆ ಕಟ್ಟಿಲ್ಲ ಕೋಲು, ಇದಕ್ಕೆ ಮಾತಾ ಕಟ್ಟಿದ್ದಾರೆ. ಎಷ್ಟೊಂದು ಹಸುಗಳು ಯಾಕೆ ಕೋಲ್ ಕಟ್ಟವ್ರೆ ಅಂತ ಅನ್ಕೊಂಡು ಬರೋವಾಗ ಗೊತ್ತಾಯ್ತು. ಯಾವ ಗಾಂಚಲಿ ಮಾಡ್ತಾವಲ್ಲ ಅವಕ್ಕೆಲ್ಲ ಹಿಂಗೆ ಕಟ್ಟಿರ್ತಾರಂತೆ, ಓಡಕ್ಬಾರ್ದು ಅಂತ. ಇನ್ನೂ ಅಲ್ಲಿ ಬರ್ತಾ ಇದ್ದಾವೆ ನೋಡಿ, ಅದರಲ್ಲೂ ಕಟ್ಟಿದ್ದಾರೆ ನೋಡಿ, ಅದರಲ್ಲೂ ಒಂದು ಕಟ್ಟಿದೆ ನೋಡಿ, ಇನ್ನೊಂದು ಕಟ್ಟಿಲ್ಲ. ಯಾವೆಲ್ಲ ಗಾಂಚಲಿ ಮಾಡ್ತಾವ ಅವಕ್ಕೆಲ್ಲ ಹಿಂಗೆ. ಗ್ರಾಮ ಪಂಚಾಯಿತಿ ತೀರ್ಥಹಳ್ಳಿ ವಂದನೆಗಳು. ಮಳೆ ಬರಂಗ ಆಗ್ಬಿಟ್ಟೈತೆ. ಮಳೆ ಮೋಡ ಎಲ್ಲ ಮಿಕ್ಸಪ್ ಆಗ್ಬಿಟ್ಟೈತೆ. ಬೆಟ್ಟದ ಮೇಲೆಲ್ಲ ಮಳೆ ಪಾಕು. ಆಲ್ಮೋಸ್ಟ್ ಶಿವಮೊಗ್ಗ ಅಂದರೆ ಇದೇ ವೆದರ್ ಇರುತ್ತೆ. ಸೊ ನೆನಪಾಗದೆ ಮಳೆ ಮೋಡ, ಬೆಟ್ಟಗಳು, ಗ್ರೀನರಿ ಇದೆ. ಮಳೆ ಮಾರು ಎಲ್ಲ ಒಟ್ಟೊಟ್ಟಿಗೆ ರೋಡೇ ಗೊತ್ತಾಗ್ತಾ ಇಲ್ಲ ನಾವೀಗ ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿ ಇದರಿಂದ ನಾವು ಈ ಕಡೆಯಿಂದ ಹೊರಟಿರೋವಂಥದ್ದು. ಆ್ಯಕ್ಚುಲಿ ಅಲ್ಲಿ ಹೋಗ್ಬೇಕಾದ್ರೆ ಸ್ವಲ್ಪ ಮಳೆ ವೆದರ್ ಇತ್ತು, ಬಟ್ ತುಂಬಾ ಮಳೆ ಬರ್ತಾಯಿಲ್ಲ. ಬಟ್ ಫಾಗ್ ಥರ ಈ ಥರ ವೆದರ್ ಚೇಂಜ್ ಆಗ್ಬಿಡ್ತು. ಮುಂದೆ ಬರೋ ಗಾಡಿಗಳೇ ಕಾಣಿಸ್ತಾ ಇಲ್ಲ. ಆಮೇಲೆ ಏನಪ್ಪ ಈ ಥರ ಇದೆ ಅಂತ ಭಯನೂ ಆಯಿತು. ಸೊ ಆಲ್ಮೋಸ್ಟ್ ನಾವು ಕೇಳಿದ್ದೀವಿ, ಶಿವಮೊಗ್ಗ ಅಂದರೆ ಜಾಸ್ತಿ ಮಳೆಗೆ ಒಂದು ಪ್ರಸಿದ್ಧವಾದ ಒಂದು ಪ್ಲೇಸ್ ಅಂತ ಹೇಳ್ಬೋದು. ಸೊ ಈ ಥರ ಒಂದು ವೆದರಲ್ಲಿ ಹೋಗ್ಬೇಕಾದ್ರೆ ತುಂಬ ಖುಷಿ ಆಗ್ತಿತ್ತು. ಬೆಂಗಳೂರಲ್ಲಂತೂ ಇಂಥ ವೆದರ್ ಸಿಗೋಲ್ಲ ಬಿಡಿ, ಮಳೆ ಬಂದಾಗ ಅಷ್ಟೇ ಸಿಗುತ್ತೆ. ಬಟ್ ಇಲ್ಲಿ ಯಾವಾಗಲೂ ಆ ಥರ ಚೆನ್ನಾಗಿರುತ್ತೆ ವೆದರೆಲ್ಲ. ಬಟ್ ತುಂಬ ಚೆನ್ನಾಗಿತ್ತಪ್ಪ. 4-5 ಜನ ವ್ಲಾಗರ್ ಹೋಗ್ತಾ ಇದ್ದಾರೆ. ಯಾಕೋ ರೋಡ್ ಕಾಣಿಸ್ತಾ ಇಲ್ಲ ಅನಿಸುತ್ತೆ. ಅಲ್ಲೆಲ್ಲ ಸ್ಟಾಪ್ ಮಾಡ್ಕೊಂಡ್ಬಿಟ್ಟಿದ್ದಾರೆ.
ದೇವಸ್ಥಾನ ಅನಿಸುತ್ತೆ. ಫಾಗ್ ಬೀಳ್ತಾ ಇದೆ, 6:30 ಟೈಮು ನೈಟು. ಗಾಡಿ ಎಲ್ಲ ಫುಲ್ ಟ್ರಾಫಿಕ್ ಜಾಮ್ ಆಗ್ಬಿಟ್ಟು ಆಗೊಂಬೆ ಘಾಟ್. ಘಾಟ್ ಜಾಗ ಇದು, ಆಗೊಂಬೆ ಘಾಟ್. ಹಾಗೂ ಮಳೆ ಎಲ್ಲ ಹಿಂದೆ ಹೋಗುವಂತೀವಿ. ಆಗೊಂಬೆ ಘಾಟಲ್ಲಿ ಟ್ರಾಫಿಕ್ ಜಾಮಲ್ಲಿ ಸಿಕ್ಕಾಕೊಂಡಿದ್ದೀವಿ. ಆ್ಯಕ್ಚುಲಿ ತುಂಬ ದೂರ ಐತೆ ಟ್ರಾಫಿಕ್ಕು. ಆ್ಯಕ್ಚುಲಿ ಇಲ್ಲೆಲ್ಲ ಟರ್ನಿಂಗ್ ಅಂತೂ ಸಿಕ್ಕಾಬಿಟ್ಟೆ ಕಷ್ಟನಪ್ಪ, ತುಂಬ ಕಷ್ಟ. ಇಲ್ಲಿ ಟರ್ನಿಂಗ್ ಮಾಡೋದು ಲಾಂಗ್ ಟರ್ನ್ ಮಾಡಬೇಕು ಬೇರೆ. ಇನ್ನೇನು ಗೊತ್ತಿದೆ ಈ ಘಾಟ್ ಕೆಲಸ ಪಾಪ ಅವ್ರಿಗೆ ಹೋಗೋದಕ್ಕೆ ಕಷ್ಟ ಈ ಘಾಟ್ ಪ್ಲೇಸಲ್ಲಿ. ಅಲ್ಲಿ ಎಷ್ಟು ಕ್ರಾಸಿಂಗ್ ಐತೆ, ಹೋಗ್ಬೇಕಾದ್ರೆ ಭಯನೇ ಅಲ್ಲ. ಹೆಂಗಿದೆ ನೋಡಿ ಈ ವೆದರ್ಗೂ. ಫುಲ್ ಡೌನಲ್ಲಿ ಕಾಣ್ತಿದೆ. ಹೋಗ್ರಿ ಇಲ್ಲ ಇಲ್ಲ ಅವನು ಯಾಕಂದರೆ ಇದು ಫುಲ್ಲು ಟರ್ನಿಂಗ್ ಅಲ್ಲ. ನೋಡ್ಕೊಂಡೆ ಪಾಸ್ ಆಗೋ ಗಾಡಿಗೆ ಇಲ್ಲೊಂದು ಕಷ್ಟ ಎಲ್ಲೂ ನೋಡೋಕ್ಕೆ. ಇಲ್ಲೊಂದು ಆಂಬುಲೆನ್ಸ್ ನೋಡ್ಕೊಳಪ್ಪ, 3ನೇ ಆಂಬುಲೆನ್ಸ್ ಇದು. ಈ ಘಾಟ್ ಸೆಕ್ಷನಲ್ಲಿ ಹೆಂಗೆ ಹೋಗ್ತಾರೋ ಏನೋ, ಎಷ್ಟೊಂದು ಟ್ರಾಫಿಕ್ ಆಗ್ಬಿಟ್ಟೈತಪ್ಪ. ಐತಪ್ಪ ಇಲ್ಲಿ ಹೆಂಗೈತೆ ಡೌನ್ ಇದು. ನಾನು ಚೆನ್ನಾಗಿದ್ದಾಗ ನಮ್ಮ ಪೂರ್ಗೆ 1 ವರ್ಷ ಇದ್ದಾಗೇನೋ ಬಂದಿದ್ದೆ ಈ ರೋಡಲ್ಲಿ, ನೋಡೇ ಇಲ್ಲ ಆಗಲೇ. ಬಾಬಾ ಎಂತೆಂಥ ರೋಡು, ಎಂತೆಂಥ ಜಾಮು. ಇಲ್ಲೊಬ್ಬೊಬ್ಬರು ನಿಂತ್ಕೊಂಡು ಗಾಡಿಗಳನ್ನೆಲ್ಲ ಗೈಡ್ ಮಾಡ್ತಿದ್ದಾರೆ, ಅಂದರೆ ಹೋಗೋದಕ್ಕೆ ಇದು ಮಾಡೋಕ್ಕೆ, ಸ್ಟಾಪ್ ಮಾಡೋದು ಟರ್ನಿಂಗ್ಗಳಲ್ಲೆಲ್ಲ ಸ್ವಲ್ಪ ಬಂದ ಕೂತವೆ ಮದುವೆ ಮಾಡಿದ್ರು. ನೋಡಿ ಹೇಗಿರೋ ಗಾಡಿಗಳು ಹೆಂಗಿದೆ, ಟ್ರಾಫಿಕ್ ಜಾಮ್ ಆಗೈತೆ ಅಂತ ಇದರಲ್ಲಿ ಆಗೊಂಬೆ ಘಾಟಲ್ಲಿ ಫುಲ್ಲು ಟ್ರಾಫಿಕ್ಕು.
ಲೈನು ನಿಂತ್ಕೊಂಡ್ಬಿಟ್ಟಿದ್ದಾರೆ ಇವಾಗ. ನಾವು ಇಷ್ಟೊತ್ತು ಹಂಗೆ ನಿಂತಿದ್ದು, ಇವ್ರು ಹಂಗೆ ನಿಂತವ್ರು. ಇವಾಗ ನಾವು ಸ್ವಲ್ಪ ಮೂವ್ ಆಗ್ತಾ ಇದ್ದೀವಿ. ಹಿಂಗೆ ಒಳಗಡೆ ಬನ್ನಿ ಅಂತ ಹೇಳ್ತಿದ್ದಾರೆ. ಓಕೆ, ಅಲ್ಲಿ ಸ್ವಲ್ಪ ಗ್ಯಾಪ್ ಐತೆ, ನೋಡ್ಕೊಂಡು ಬನ್ನಿ. ಹೆಡ್ಜು ಮನೆ ರೋಡ್ ಪಕ್ಕದಲ್ಲೇ ಇದೆ, ನಮ್ದು ರೋಡ್ ಪಕ್ಕದಲ್ಲೇ ಇದೆ. ಹೆಂಗೋ ಒಳಗಡೆ ಏನೂ ಹೋಗಂಗಿಲ್ಲ. ಸ್ಟಾಪ್ ಮಾಡಿ. ಪೂರ್ವಿನಾ? ಹಾಂ, ಹಾಕಿ. ಗುಂಡ ಕೂತ್ಕೊಂತಾವು. ಹಾಂ, ಉದ್ದು ಕಟ್ಬಿಟ್ಟಿದ್ದಾನೆ. ಹೋಗ. ಇವರು ಶರ್ಮಿಳಾ ಅಂತ. ಆ್ಯಕ್ಚುಲಿ ಇವರು ನನಗೆ ಫೇಸ್ಬುಕ್ಕಲ್ಲಿ ಪರಿಚಯ ಆದವಂಥವ್ರು. ನಂದು ನಿಯೋ ಮೋಷನ್ ಬೈಕ್ ತಗೊಳ್ಳೋವಾಗ ಸ್ವಲ್ಪ ಅಮೌಂಟ್ ಹೆಲ್ಪ್ ಮಾಡಿದರು. ಆವಾಗ ನಾನು ಟ್ರೈನಿಂಗ್ ಸೆಂಟರಲ್ಲಿದ್ದೆ. ಸೊ ಟ್ರೈನಿಂಗ್ ಸೆಂಟರಲ್ಲಿ ನಾನು ಫಂಡ್ ರೈಸ್ ಮಾಡಿದ್ದೆ, ಈ ಥರ ಬೈಕ್ ತೊಗೋಬೇಕು ನಾನು ಅಂತೇಳಿ. ತುಂಬ ಜನ ಹೆಲ್ಪ್ ಮಾಡಿದರು. ಅವ್ರಿಗೆ ನಿಜವಾಗ್ಲೂ ತುಂಬ ಥ್ಯಾಂಕ್ಸ್ ಹೇಳಬೇಕು. ಫಸ್ಟ್ ಬೈಕ್ ಅದು ಸಿಕ್ಕಾಪಟ್ಟೆ ಹೆಲ್ಪ್ಫುಲ್ ಆಯಿತು ನನಗೆ. ಆದಮೇಲೆ ರೀಸೆಂಟಾಗಿ ಮಗನ ಮದುವೆ ಆಯಿತು. ಸೊ ಮಗನ ಮದುವೆಗೆ ಕೂಡ ಕರೆದಿದ್ರು, ಹಳದಿ ಶಾಸ್ತ್ರಕ್ಕೆ ಕರೆದಿದ್ರು. ಸೊ ಅವಾಗವಾಗ ಸ್ವಲ್ಪ ದುಡ್ಡಿನ ಹೆಲ್ಪ್ ಕೂಡ ಮಾಡ್ತಾರೆ. ಸೊ ನಿಜ ತುಂಬ ಥ್ಯಾಂಕ್ಸ್ ಹೇಳಬೇಕು ಇವರಿಗೆ ನಾನು. ನಮ್ಮ ಫ್ಯಾಮಿಲಿಯವರೇ ನಮ್ಮನ್ನು ಸರಿಯಾಗಿ ನೋಡ್ಕೊಳ್ದಿರೋವಂಥ ಪರಿಸ್ಥಿತಿಲಿ, ನಮ್ಮ ಫ್ಯಾಮಿಲಿಯವರೇ ನಮ್ಮನ್ನ ಯಾವುದಾದ್ರೂ ಪ್ರೋಗ್ರಾಮ್ಗಳಿಗೆ ಕರೆಯೋಕ್ಕೆ ಹಿಂದೆ ಮುಂದೆ ನೋಡುವಂಥ ಒಂದು ಟೈಮಲ್ಲಿ ಇವರು ನನ್ನನ್ನು ಕರೆದ್ರು. ಎಷ್ಟು ಖುಷಿಯಾಯಿತು ಅಂದರೆ, ಆ ಒಂದು ಶುಭ ಸಮಾರಂಭಕ್ಕೆ ನಮ್ಮನ್ನು ಕರೆಯೋದು ಅಷ್ಟು ಸುಲಭ ಅಲ್ಲ. ಆದರೂ ಎಷ್ಟು ಗ್ರೇಟ್ ಅಂತ ಅನ್ನಿಸ್ತು ನನಗೆ. ಸೊ ಅವ್ರ ಮನೆಗೆ ಹೋಗಿ ಅವತ್ತು ಸ್ಟೇ ಉಳ್ಕೊಂಡಿದ್ದು, ಪಾಪ ಅವರು ಊಟ ಎಲ್ಲ ನನಗೆ ಕೊಟ್ಟು, ನಿಜ ಹೇಳಬೇಕು ಅಂದರೆ ಹಿಂಗೆ ಉಳ್ಕೊಳ್ಳೋದು ಒಂದು ಕಡೆ ಒಂದು ಪುಣ್ಯ ಅಂತ ಹೇಳ್ಬೋದು. ಇದು ನಮ್ಮ ಗುಂಡನ ಫಸ್ಟ್ ಫೋಟೋ. ಸೊ ಫೋಟೋ ತೆಗೆದ್ಬಿಟ್ಟು ಆಮೇಲೆ ತೊಗೊಂಡು ಬಂದಿದ್ದೆ ಅವತ್ತು. ನಾನು ಗುಂಡೋಗಿದ್ದಾನೆ ಅಂತ ತಗೊಂಡು ಬಂದೆ. ಸೊ ಅವ್ನು ಬೆಳೀತಾ ಇವತ್ತು ನೋಡಿ ಎಷ್ಟು ಉದ್ದ ಆಗ್ಬಿಟ್ಟಿದ್ದಾನೆ. ಅವ್ರ ಅಮ್ಮನ ಜೊತೆ ಎಲ್ಲ ಕರ್ಕೊಂಡು ಹೋಗ್ತಿದ್ದೆ ಮೊದಲು ನಾನು. ಸೊ ನೋಡಿ ಇಷ್ಟೇ ಉದ್ದ ಇದ್ದ ಅವಾಗ. ಒಂಥರ ಚಿಕ್ಕೋನಲ್ವ ಅವಾಗ, ಕಾಲು ಕೈ ಎಲ್ಲ ಸಣ್ಣಗೆ ಇಟ್ಟಿಟ್ಟೇ ಉದ್ದ ಇರ್ತಿತ್ತು. ಇವಾಗ ಬೆಳೀತಾ ಸಿಕ್ಕಾಪಟ್ಟೆ ದೊಡ್ಡವನಾಗ್ಬಿಟ್ಟಿದ್ದಾನೆ, ಸಣ್ಣನೂ ಆಗ್ಬಿಟ್ಟಿದ್ದಾನೆ, ಗುಂಡ ಹೋಗ್ಬಿಟ್ಟು ಇವಾಗ ಕ್ವಾಯ್ಕ್ಲ ಆಗ್ಬಿಟ್ಟಿದ್ದಾನೆ. ಏನು ಮಾಡೋಕ್ಕಾಗಲ್ಲ. ಸುಮ್ಮನೆ ಹೆಂಗೆ ಬಿಡ್ಕತಿಯ? ಹೋಗೋಣ ಇನ್ನೇನು ಹೊರಟೋಲ್ಲ. ಏನು ಸಿಕ್ಕಾಪಟ್ಟೆ ಮಳೆ ಬೇರೆ ಇಲ್ಲಿ. ಹಾಂ, ಅದು ಕಚ್ಚೋದಂಗೆ. ಅದೇನು ಬ್ಯಾಗೋ ಕವರ್ ಅಲ್ಲಿ ಇಟ್ಟಿರೋದು ಏನದು ಮಧ್ಯದಲ್ಲಿ ಎತ್ತೋದನ್ನ ಕವರು? ತಿಂಡಿ ಹಾಕಿರೋದಾ? ಏನು ಬೆಳಗ್ಗೆ ಏನು ತಿಂಡಿ ಕೊಟ್ರಾ? ಬಿಡೋಣ, ಕಚ್ಚಿಬಿಡ್ತಾನೆ. ಹಂಗೆಲ್ಲ ಇದು ಮಾಡ್ಬಾರ್ದು ಅವನಿಗೆ. ನೀನು ಅವ್ನು ಟ್ಯಾಕ್ ತರ್ದಿರ ನೋಡು, ಬರೀ ಟೈನ್ ತರ್ದಲ್ಲಿ ಓಡಾಡ್ಸ್ತಾ ಇದೆಯಾ. ಇವಾಗ ಹೊರಡೋಣ, ಟೈಮ್ ಆಗ್ತದೆ. ಗಾಳಿ ಇರ್ಲಿಯಾ? ಮತ್ತೆ ಚಳಿ ಆದ್ರೆ ಹಾಕು. ಇದು ಸ್ವಲ್ಪ ಓಪನ್ ಇರ್ಲಿ, ನಾಯಿ ಇದ್ದಾನೆಲ್ಲ. ಕಾರ್ ಒಳಗಡೆ ಬಂದ್ರೆ ಸಕ್ಷಕ್ಕೆ ಪವರ್ ಬ್ಯಾಂಕ್ ಚಾರ್ಜರ್ ಎಲ್ಲ ತಗೊಂಡ? ಚಾರ್ಜರ್ ಇಲ್ಲ ತಗೊಂಡ ಪಾಪು? ಪವರ್ ಬ್ಯಾಂಕ್ ಚಾರ್ಜರ್ ಎಲ್ಲ ತಗೊಂಡ? ಆ ಪರ್ಸೆಲ್ಲ ತಗೊಂಡಿದ್ದೀನಿ. ಇದು ಇಲ್ಲಿ ಏನಾದರೂ ಹಾಕ್ತೀರಾ? ಇದು ತಪ್ಪರು ಅಂತಾರಲ್ಲ, ಅದು ಅಲಸಂದೆ ಅಂತಾರಲ್ಲ. ಅದು ಒರಿಜಿನಲ್ ಗಿಡದಿಂದ ಕಿತ್ಕೊಂಬಂದಿರೋದು. ಆ ಬೀಜ ಹಾಕಿದ್ರೆ ಅದು ಬೆಳವಣಿಗೆ ಚೆನ್ನಾಗಾಗುತ್ತೆ. ಹಾಂ, ಹಾಕಿ, ಚೆನ್ನಾಗಿದೆ ಅದು. ನಾನಲ್ಲಿ ಸ್ವಲ್ಪ ಹಾಕೋಣ ಅಂದ್ಬಿಟ್ಟು ತಗೊಂಡೆ. ಒಂದೆರಡು ಕಾಳು ಎಕ್ಸ್ಟ್ರಾ ಇದ್ದೋ ಇಲ್ಲಿ ಮುಂದೆ, ಅದಕ್ಕೆ. ಹಿಂದೆ ಸ್ವಲ್ಪ ನೋಡಿ ಆಯ್ತಾ? ಆ ಸೈಡ್ ಅಲ್ಲಿ ರೈಟ್ ಸೈಡ್ ಅಲ್ಲಿ ಸ್ವಲ್ಪ ಗ್ಯಾಪ್ ಉಂಟು. ಸ್ವಲ್ಪ ಲೆಫ್ಟ್ ಅದೇ ರೋಡಿಗೆ ಈ ತರ ಕ್ರಾಸಿಂಗ್ ಇದೆಯಲ್ಲ, ಸ್ಟ್ರೈಟ್ ಮಾಡ್ಲಿಲ್ಲ ಅವರು. ಸ್ಟ್ರೈಟ್ ಮಾಡಲಿಲ್ಲ. ಇಂಜಿನಿಯರ್ ಸ್ಟ್ರೈಟ್ ಮಾಡ್ಲಿಲ್ಲ. ಅದಕ್ಕೆ ಹುಷಾರಾಗಿ ನೋಡ್ಕೊಳೋದು. ಕೆಲವೊಮ್ಮೆ ಚಕ್ರ. ಹೌದೌದು, ಜಾಗ್ರತೆ. ಬಾಯ್.
ಅಮ್ಮ ಬರ್ತೀವಿ ಬಾಯ್. ಅಜ್ಜಿಗೆ ಬಾಯ್ ಮಾಡು ಪೂರ್ವಿ. ಹ್ಞೂ ಸ್ಟ್ರೈಟ್ ಇದ್ದಿದ್ದೆ ಚೆನ್ನಾಗಿರ್ತಿತ್ತು, ಯಾರು ಆ ಸೈಡ್ ಮಾಡಿಬಿಟ್ಟಿದ್ದಾರೆ. ವೆದರ್ ಸಖತ್ತಾಗಿದೆ ಇವಾಗ, ಬೆಳಗ್ಗೆ ವೆದರ್. ಆಯಿತಾ? ಓಕೆ ಬರ್ತೀನಿ, ಬಾಯ್ ಬಾಯ್. ಹಾಂ ಸರಿ, ಕಾಲ್ ಮಾಡ್ತೀನಿ. ಬಾಯ್. ಹಾಂ ಓಕೆ, ಬೀಚ್ ಆದ್ಮೇಲೆ ಕಾಲ್ ಮಾಡ್ತೀನಿ. ಸರಿ ಬಾಯ್. ಆ್ಯಕ್ಚುಲಿ ಇವಾಗ ನಮ್ಮ ಜರ್ನಿ ಬಂದು ಮಲ್ಪೆ ಬೀಚಿಗೆ. ಮಲ್ಪೆ ಬೀಚಲ್ಲಿ ಮತ್ತೆ ಸಿಗ್ತೀನಿ ನಾನು. ಎಲ್ರಿಗೂ ಬಾಯ್. ಇಲ್ಲಿವರೆಗೂ ವೀಡಿಯೋ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ನಾನು. ಮತ್ತು ಇನ್ನೂ ಒಂದಷ್ಟು ಒಳ್ಳೊಳ್ಳೆ ವೀಡಿಯೋಗಳಿದ್ದಾವೆ. ದಯವಿಟ್ಟು ಚಾನಲ್ಗೆ ಯಾರೆಲ್ಲ ಹೊಸಬ್ರು ನೋಡ್ತಾ ಇದ್ದೀರಾ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಚಾನಲ್ ಇನ್ನೂ ವೀಡಿಯೋಗಳೆಲ್ಲ ಇಷ್ಟ ಆಯಿತು ಅಂದರೆ ಶೇರ್ ಮಾಡಿ. ನಿಮ್ಮಿಂದ ಇದೊಂದು ಸಣ್ಣ ಹೆಲ್ಪ್ ಆಗುತ್ತೆ ನನಗೆ. ನನ್ನ ಕೈಲಾದಷ್ಟು ನಾನು ವೀಡಿಯೋಗಳನ್ನ ಮಾಡಿ ಹಾಕಿದ್ದೀನಿ. ವೀಡಿಯೋ ಹೇಗೆ ಬಂತು ಏನು ಅಂತ ಹೇಳಿ ನೀವು ಕಮೆಂಟ್ಸ್ ಮಾಡಿ. ಸೊ ಹಂಗೆ ಸಪೋರ್ಟ್ ಮಾಡ್ತಾಯಿರಿ. ಸೊ ಒಂದು ಹಳ್ಳಿ ವೆದರಿಂದ ಇವಾಗ ಮತ್ತೆ ನಾವು ಒಂದು ನದಿ ಇರೋ, ಒಂದು ಸಮುದ್ರ ಇರೋವಂಥ ಒಂದು ಪ್ಲೇಸಿಗೆ ಹೋಗ್ತಾಯಿದ್ದೀವಿ. ತುಂಬ ಖುಷಿ ಆಗ್ತಿದೆ. ಮನುಷ್ಯ ಬೆಂಗಳೂರಲ್ಲಿ ಬದುಕೋವಾಗ ಸಿಕ್ಕಾಪಟ್ಟೆ ಸ್ಟ್ರಗಲ್ ಲೈಫ್ನ ಮಾಡ್ತಾ ಇರ್ತಾರೆ. ಸೊ ಬೆಂಗಳೂರಿಂದ ಹೊರಗಡೆ ಬಂದಾಗ ಈ ಥರ ಖುಷಿ ಆಗುತ್ತೆ.